ಬಗ್ಗೆ ತಾವೇನು ಹೇಳ್ತೀರಿ ಮತ್ತು ಜನರಿಗೆ ಹಂಗೆ ಸಿಕ್ಕಿರಿ ಈಗ ಕೊಟ್ಟೂರು ತಾಲೂಕಿನಲ್ಲಿ ಸಾಕಷ್ಟು ಮಳೆ ಇರೋದ್ರಿಂದ ಇವತ್ತು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಶಾಲೆ ಕಾಲೇಜುಗಳಿಗೆ ಇವತ್ತು ರಜೆ ನೀಡಲಾಗಿದೆ. ಮತ್ತು ಈಗಾಗಲೇ ನಾವು ಗೋಟಾ ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಪ್ರದೇಶವನ್ನು ಓಪನ್ ಮಾಡಿ ಮತ್ತು ಇವತ್ತು ಇಲ್ಲಿ ಬೇಲೂರು ಗ್ರಾಮದಲ್ಲಿ ಸಂಗೇಮಾನವರು ಮನೆಯಲ್ಲಿ ನೀರು ಹಾಕಿದ ದವಸ ಧಾನ್ಯಗಳು ಅನೇಕದ ಮಾಹಿತಿ ನಮ್ಮ ವಿ ಎ ಕಡೆಯಿಂದ ಮತ್ತು ಅದಕ್ಕೆ ಇಮಿಡಿಯೇಟಾಗಿ ನೀಡಿದ್ದು ಹಿಡಿದ್ರೆ ಈಗಾಗಲೇ ಕನ್ಸ್ಟ್ರಕ್ಷನ್ ಮೇಲ್ಗಡೆ ಕಂತಿದ್ದಾರೆ. ಅದಕ್ಕೆ ಒಂದು 4 ದಿವಸ ಬೇರೆ ಕಡೆ ಇವರಿಗೆ ಗ್ರಾಮ ಪಂಚಾಯತಿಯಿಂದ ಶಿಫ್ಟ್ ಮಾಡಿರೋದು ಮತ್ತು ಇನ್ನು ಮುಂದೆ ನೀರು ಬರಲಾರ್ದಂಗೆ JCB ಸ್ಟಾಪ್ ಮಾಡಿ ಜನರಿಗೆ ಯಾವ ರೀತಿ ಮುಂದೆ ಈಗಾಗಲೇ ನಮ್ಮದು ತಾಲೂಕಿನಲ್ಲಿ ಕೃಷಿ ನಾಲ ಅಂತೇಳಿ ಮುಸ್ತಫರ್ ಡ್ಯಾಮ್ ಹತ್ರ 5 ಗೇಟ್ ಮುಖಾಂತರ ಈಗಾಗಲೇ ನಾವು ನೀರು ಬಿಟ್ಟಿದ್ದೀವಿ. ಮುಂದೆ ನದಿ ಪಾತ್ರಗಳ ಜನಗಳೆಲ್ಲ ಯಾವುದೇ ರೀತಿಯಿಂದ ಜಾನುವಾರು ತಾವುತ್ತಾ ಇಲ್ಲ. ಕಂದಾಯಕ್ಕೆ ಯಾವ ಥರ ಕೆಲಸ ಮಾಡ್ತೀವಿ? ಈಗಾಗಲೇ ನಾವು ಮನೆಗಳು ಬಿದ್ದಿದ್ದು ಈಗಾಗಲೇ ಸರಿಯಾದ ಕೊಟ್ಟಿದ್ದೀವಿ. ಏನು 2-3 ದಿವಸಗಳಲ್ಲಿ ಏನು ಇನ್ನೂ ಮನೆಗಳು ಗೋಟ ಇರ್ಬೋದು, ಹಿಂಗೆ ಕೆಲವೊಂದು ಗ್ರಾಮದ ಮನೆ ಬಿದ್ದುಗಳ ಬಗ್ಗೆ ವರದಿ ಆಗಿದೆ. ಅವ್ರಿಗೂ ನಮ್ಮ ಇಂಜಿನಿಯರ್ KR ಇಂಜಿನಿಯರ್ದಿಂದ ರಿಪೋರ್ಟ್ ಮಾಡಿಸ್ಕೊಂಡು PDOದಿಂದ ರಿಪೋರ್ಟ್ ಮಾಡ್ಕೊಂಡು ಇಮಿಡಿಯೇಟ್ ಅವ್ರಿಗೂ ನಾವು ಪರಿಹಾರಧನ ಕೊಡ್ತೀವಿ. ಮತ್ತು ಇವತ್ತೇನು ತಂದಿನ ಇವೆಲ್ಲ ದವಸ ಧಾನ್ಯಗಳಾಗಿದೆ ಅಂತ ಇದನ್ನು ಸಹ ನಮ್ದು ಏನು ನ್ಯಾಚುರಲ್ ಕ್ಲೈಮೇಟಿಗೆ ಪ್ರಕಾರ ಸರಿಯಾಗಿ ಸಿಗ್ತದೆ ಅವ್ರಿಗೂ ಸಹ ಅವ್ರಿಗೆ ನಾವು ನೀಡೋದು ಜಮಾ ಮಾಡ್ತೀವಿ. ಸರ್ ಗ್ರಾಮ ಲೆಕ್ಕದಲ್ಲಿ ಏನು ಮಾಹಿತಿ ಅಂದರೆ ಎಲ್ಲೋ ವರ್ಗದಾಗ ಎಲ್ಲ ಫೀಲ್ಡ್ದಾಗ ಅಲ್ಲಿಗೆ ನಮ್ಮ VA ಇರ್ಬೋದು, RI ಇರ್ಬೋದು, ನಮ್ಮ AC ಸಾಬ್ರು ಇಲ್ಲಿ ಮುಸ್ತಫರ್ ಡ್ಯಾಮ್ ಮಂದಿ ಗೋಟಾದಲ್ಲಿ ಒಂದು ಇದು ನೋಡ್ಕೊಂಡು ನೆಕ್ಸ್ಟ್ ಈಗ ಬಾಕಿದಾಗ ಬರೋ ಮುಂದೆ ಕಾಯ್ಕೊಂಬಿ ಮಾಡಿ ಮತ್ತೆ ಬರ್ತೀನಿ ಅಂತ ಹೇಳಿದೆ. ಮತ್ತು ಏನಿದ್ರು ಸಾಕಷ್ಟು ನಾವು ಈಗಾಗಲೇ ನಾವು 50 ಹೆಕ್ಟರ್ ಲಾಸ್ ಇದೆ ಅಂತ ಉಳಿಸೋ ತಾಲೂಕು ನಾವು ಮಾಹಿತಿ ಕೊಟ್ಟಿದ್ವಿ 2-3 ದಿವಸಗಳಲ್ಲಿ. ಮತ್ತು ಈಗ 2-3 ದಿವಸ ಮತ್ತೆ ಮಳೆ ಇದೆ. ಮತ್ತು ಇನ್ನೂ ಸಹ 2-3 ದಿವಸ ಮಳೆ ಇರೋದ್ರಿಂದ ಇನ್ನೂ ಬೆಳೆ ಹಾನಿ ಜಾಸ್ತಿ ಆಗೋ ಸಂಭವ. ನಾವು ಮತ್ತು ಹಾರ್ಟಿಕಲ್ಚರ್ ಎಲ್ಲರೂ ಸೇರಿ ಅವ್ರು ಏನು ರೈತರ ಬೆಳೆ ಹಾನಿಗಳಾಗಿದೆ ಅವ್ರನ್ನೂ ಸಹ ಸಮರ್ಥನೆ ಮಾಡಿ ಸರ್ಕಾರಕ್ಕೆ ನಾವು ವರದಿ ಸಲ್ಲಿಸಿದ್ದಾರೆ.